ಜನರ ದಾಹ ತಣಿಸಲು ಅರವಟ್ಟಿಗೆ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ಶುದ್ಧ ಕುಡಿಯುವ ನೀರು ವಿತರಣೆ. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಎ ನಸರುಲ್ಲಾ. ಜನರ ದಾಹ ತಣಿಸಲು ಅರವಟ್ಟಿಗೆ ತೆರೆದಿದೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಎ ನಸರುಲ್ಲಾ ಹೇಳಿದ್ದಾರೆ. ಪಟ್ಟಣ ಪಂಚಾಯಿತಿ ವತಿಯಿಂದ ಸಾರ್ವಜನಿಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. ಈ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲಿರುವುದರಿಂದ ಸಾರ್ವಜನಿಕರು ಮತ್ತು ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕಂತ ದೃಷ್ಟಿಯಿಂದ, ಆಮೇಲೆ ಆರೋಗ್ಯದ ದೃಷ್ಟಿಯಿಂದ ಇವತ್ತಿನ ದಿನ ನಾವು ಕುಡಿಯುವ ನೀರಿನ ಒಂದು ಇದೇ ಥರ 4 ಕಡೆ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. 4 ಕಡೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಸಾರ್ವಜನಿಕರು ಕುಡಿಯುವ ನೀರನ್ನು ಉಪಯೋಗಿಸಿ ವೇಸ್ಟ್ ಮಾಡಿಲ್ಲ ಉಪಯೋಗ ಮಾಡಬೇಕಂತ. ಪಟ್ಟಣದಲ್ಲಿ ಬುಧವಾರ ಆಟೋ ನಿಲ್ದಾಣದಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಉಚಿತವಾಗಿ ಕುಡಿಯುವ ನೀರು ಒದಗಿಸಲು ಅರವಟ್ಟಿಗೆಯನ್ನು ತೆರೆದಿದ್ದು, ಅದಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪಟ್ಟಣದ ಶ್ರೀ ತಿಪ್ಪೇರುದ್ರಸ್ವಾಮಿ ಒಳಮಠದ ದೇವಸ್ಥಾನದ ಮುಂಭಾಗದಲ್ಲಿ ಮತ್ತು ಪಾದಗಟ್ಟೆ, ವಾಲ್ಮೀಕಿ ವೃತ್ತದ ಆಟೋ ನಿಲ್ದಾಣದಲ್ಲಿ ಸೇರಿದಂತೆ ಪಟ್ಟಣದ 5 ಭಾಗದಲ್ಲಿ ಉಚಿತವಾಗಿ ಕುಡಿಯುವ ನೀರು ಒದಗಿಸಲು ಅರವಟ್ಟಿಗೆ ತೆರೆದಿದೆ. ಮುಖ್ಯ ರಸ್ತೆಯ ಅವಧಿ ತಾತ್ಕಾಲಿಕ ಹೆಡ್ ನೇಮಿಸಿಕೊಂಡು ಆ ಶೆಡ್ ಒಳಗೆ 3 ರಿಂದ 4 ಮರಳಿನ ರಾಶಿ ಮಾಡಿ ಆ ರಾಶಿಯ ಮೇಲೆ 20 ರಿಂದ 25 ಲೀಟರ್ ಸಂಗ್ರಹದ ಹೊಸ ಮಣ್ಣಿನ ಮಡಿಕೆಯನ್ನು ಇಡಲಾಗಿದೆ. ಬಂದುಬಿಟ್ಟು ಇದೇನು ಆಟೋ ಸ್ಟ್ಯಾಂಡ್ ಇದೆ, ಇಲ್ಲೊಂದು ಪಾಯಿಂಟ್ ಮಾಡಿದ್ದೀವಿ. ಇನ್ನೊಂದು ಬಂದುಬಿಟ್ಟು ಕೆನರಾ ಬ್ಯಾಂಕ್ ಹತ್ರ ಒಂದು ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಹಟ್ಟಿಮಲ್ಲಪ್ಪನ ಅಲ್ಲೊಂದು, ಆಮೇಲೆ ದೇವಸ್ಥಾನ ಹತ್ರ ಒಂದು ಮಾಡಬೇಕಂತೇಳಿ 4 ಕಡೆ ಹೇಳಿದ್ದೀವಿ. ಇನ್ನು ಎಲ್ಲೆಲ್ಲಿ ಜನ ಸಾಂದ್ರತೆ ಇದೆ ನೋಡಿ ಅಲ್ಲೆಲ್ಲ ನೀರು ಕುಡಿಯೋ ನೀರು ವ್ಯವಸ್ಥೆ ಮಾಡೋಕ್ಕೆ ಇದೆಲ್ಲ ಕ್ರಮ ತಗೊಂಡು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ದ್ವಿತೀಯ ದರ್ಜೆ ಸಹಾಯಕ ಎಂಎಸ್ ಸುರೇಶ್, ಟಿ ತಿಪ್ಪೇಸ್ವಾಮಿ, ಹೆಲ್ತ್ ಇನ್ಸ್ಪೆಕ್ಟರ್ ತಿಪ್ಪೇಶ್, ಗುಡ್ಡದಯ್ಯ, ಮಧು ಸೇರಿದಂತೆ ಪೌರ ಕಾರ್ಮಿಕರು ಇದ್ದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.